ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಈಗ ಮಾಡ್ತಾರೆ, ಕೆಲವು ವೀಡಿಯೋಸ್ ಮಾಡ್ತಾರೆ, ಮೂವೀಸ್ ಮಾಡ್ತಾರೆ, ಆದರೆ ಅವರೇಜ್ ಹೋಗುತ್ತೆ, ಇಲ್ಲ ಫ್ಲಾಪ್ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ನಂಬಿಕೆ ಹೋಗುತ್ತೆ ಅವ್ರ ಮೇಲೆ. ಯಾಕೋ ಈ ನನ್ನ ಇಂಡಸ್ಟ್ರಿ ಯಾಕೋ ನಂಗೆ ಸೆಟ್ ಆಗ್ತಿಲ್ಲ, ನಾನು ಮಾಡೋ ಫಿಲಮ್ ಓದಲ್ಲ ಅಂತ. ಆದರೆ ಗೆಲುವಿಗೆ ಸೋಲೇ ಹೇದಲು ಎಲ್ರಿಗೂ ಗೊತ್ತಿದೆ. ಗೆಲುವಿನ ಮೆಟ್ಟಲಿಗೆ ಸೋಲೇ ಮೆಟ್ಟಲು ಅಂತ ಹೇಳ್ತೀವಲ್ಲ, ಹಾಗೆಯೇ ಒಂದು ಫಿಲಮು, 2 ಫಿಲಮು, 3 ಫಿಲಮು, 3 10 ಫಿಲಮ್ ಫ್ಲಾಪ್ ಆದರೂ 11ನೇ ಫಿಲಮ್ ಇಲ್ಲ, 12ನೇ ಫಿಲಮ್ ಇಲ್ಲ, 13ನೇ ಫಿಲಮ್ ಬ್ಲಾಕ್ ಬಸ್ಟರ್ ಆಗುತ್ತೆ. ನೀವೇನಾದರೂ ಅಷ್ಟು ಎಫರ್ಟ್ ಆಗಿ ಪ್ರಾಮಾಣಿಕತೆಯಿಂದ ಫಿಲಮ್ ಮಾಡಿದರೆ, ಪ್ರಾಮಾಣಿಕತೆಯಿಂದ ಎಫರ್ಟ್ ಹಾಕಿ ನೀವೇನಾದರೂ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೇ ಮಾತ್ರ 10 ಫಿಲಮಲ್ಲ, 11ನೇ ಫಿಲಮಲ್ಲ, 12ನೇ ಫಿಲಮಲ್ಲ, 13ನೇ ಫಿಲಮು ಹಿಟ್ಟಾಗೇ ಆಗುತ್ತೆ, ಬ್ಲಾಕ್ ಬಸ್ಟರ್ ಆಗುತ್ತೆ. ನನ್ನ ಮಾತು ನಂಬಿ ಯಾರೇ ಆ್ಯಕ್ಟರ್ ಆಗಿರಲಿ, ಎಷ್ಟು ದೊಡ್ಡ ಆ್ಯಕ್ಟರ್ ಆಗಲಿ, ನಾನು ತುಂಬ ಚಿಕ್ಕವನಾಗಿದ್ದು ನಿಮಗೆ ಈ ವಿಷಯ ಹೇಳಬೇಕು ಅಂತ ವಿಷಯ ಹೇಳಿದ್ದೀನಿ. ಇವಾಗ ಕೆಲವು 1 ಮಾಡ್ತಾರೆ, 2 ಮಾಡ್ತಾರೆ, 3 ಮಾಡ್ತಾರೆ, 4 ಮಾಡ್ತಾರೆ, 5 ಮಾಡ್ತಾರೆ ಫಿಲಮ್ಸು, 2 ಫ್ಲಾಪ್ ಆಗುತ್ತೆ. ಯಾಕೋ ಇದು ಓದಲ್ವಾ, ನಂಬಿಕೆ ಬಿಟ್ಬಿಡ್ತಾರೆ ಇಂಡಸ್ಟ್ರಿ ಮೇಲೆ. ನಮ್ದು ಯಾರು ನೋಡಲ್ಲ ಬಿಡಪ್ಪ, ಆ ಥರ ಸ್ಕಿಲ್ಸ್ ಇರುತ್ತೆ. ಅಂದರೆ ಒಳ್ಳೆ ಆಪರ್ಚುನಿಟಿಗೆ ವೆಯ್ಟ್ ಮಾಡಬೇಕು ಅಷ್ಟೇ. ಒಂದು ಸಿಕ್ಕಿದ್ರೆ ಮಜಾ ಉಡಾಯಿಸ್ಕೋಬೇಕು, ಸಿಕ್ಕಿದ್ರೂ ನೀವು ಲಾಸ್ ಮಾಡಿದ್ರೆ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ, ನಮಸ್ಕಾರ ಕರ್ನಾಟಕ. ಹೀಗೆ ನನ್ನ ವೀಡಿಯೋಸ್ ನೋಡ್ತೀರಿ, ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೇನಾದರೂ ಹೊಸ ಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿರಬೇಕು ಅಂತ ಈ ವಿಡಿಯೋ ಶುರು ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರಿಸಿರ್ತೀನಿ. ಸೊ ಈಗ ಕೆಲವರು ಅನ್ಕೊತಿದ್ದಾರೆ ಅಂತ ಅನಿಸುತ್ತೆ, ಕಮೆಂಟಲ್ಲಿ ಯಾರೂ ಆಗ್ತಿಲ್ಲ ನಾನೇನು ಮಾಡ್ತಿದ್ದೀನಿ, ತಿಳ್ಕೋಬೇಡಿ. ಎಷ್ಟು ಕೆಟ್ಟದಾಗಿ ಮಾಡ್ತಿದ್ದೀನಿ, ಎಷ್ಟು ಒಳ್ಳೇದು ಮಾಡಿ, ಪ್ಲೀಸ್ ಕಮೆಂಟಲ್ಲಿ ಹಾಕಿ. ನನಗೆ ನನ್ನ ಹತ್ರ ತಪ್ಪಾಗ್ತಿದೆ, ಈಗ ಏನೇ ಶುರು ಮಾಡಿದ್ರು ಅದ್ರಲ್ಲಿ ತಪ್ಪಾಗುತ್ತೆ, ಅದನ್ನ ಪ್ಲೀಸ್ ಕಮೆಂಟ್ ಹಾಕಿ, ನಾನು ಸ್ವಲ್ಪ ತಿದ್ಕೋತೀನಿ ಅಂತ ಹೇಳ್ತೀನಿ. ಸೊ ಆದರೆ ಇಷ್ಟ. ಮತ್ತು ಈಗ ನೀವು ಅಂದ್ಕೋಬೋದು, ಇಬ್ಬರು ಒಂದು ಆ್ಯಕ್ಟಿಂಗ್ ಎಲ್ಲ ಬರೀ 2 ನಿಮಿಷ 3 ನಿಮಿಷ ಚೆನ್ನಾಗಿ ಮಾಡ್ತಿದ್ದಾನೆ, ಆದರೆ ಬರೀಲ್ಲ, ಟೈಮೇ ಇಲ್ಲ, ಯಾರು ನೋಡ್ತಾರೆ. ಇನ್ಮೇಲೆ ನಿಮಗೆ ಯಾರು ನೋಡ್ತಿದ್ದಾರೋ ಅವ್ರು ಗುಡ್ ನ್ಯೂಸ್ ಇದೆ. ಏನು ಅಂದರೆ, ನಾನು ಈಗ ಇದು ಮಾಡ್ತಿದ್ದೀನಿ, 20 ನಿಮಿಷ 30 ನಿಮಿಷ ವೀಡಿಯೋಸ್ ಮಾಡ್ತಿದ್ದೀನಿ. ಅದಕ್ಕೂ ನೀವು ಸಪೋರ್ಟ್ ಮಾಡಿ, ಬೆಂಬಲ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಆ್ಯಕ್ಟಿಂಗ್ ಹೋಗೋಣ. ಇದರಲ್ಲಿ ಟೋಟಲ್ 3 ಕ್ಯಾರೆಕ್ಟರ್ಸ್ ಇರ್ತಾರೆ. ರಾಜು ಡೈರೆಕ್ಟರ್, ಒಬ್ಬ ದೊಡ್ಡ ಆ್ಯಕ್ಷನ್ ಡೈರೆಕ್ಟರ್ ಅಂತ ಎಲ್ರಿಗೂ ಬಿಲ್ಡಪ್ ಕೊಡ್ತಾನೆ. ಓಕೆ, ಕ್ಯಾಮ್ರಾಮನ್ ಕುಮಾರ್ ಅಂತ. ಕ್ಯಾಮ್ರಾ ಇಲ್ಲದವರು ಬರೀ ಫೋನ್ ಹಿಡಿದು ಶೂಟಿಂಗ್ ಮಾಡ್ತಾನೆ, ಅಷ್ಟು ಸ್ಕಿಲ್ಸ್ ಇದೆ ಇವನಿಗೆ. ಸೋಮು ಸ್ಟಂಟ್ ಮ್ಯಾನ್, ಇವನಿಗೆ ಫೈಟ್ ಮಾಡೋಕ್ಕೆ ಬರಲ್ಲ, ಆದರೆ ಇವನೇ ಹೀರೋ. ರಾಜು ಆ್ಯಕ್ಷನ್. ಸೋಮು, ಈಗ ವಿಲ್ಲನ್ ನಿನ್ನನ್ನು ಗುದ್ದಿದ ತಕ್ಷಣ ನೀನು ಗಾಳಿಯಲ್ಲಿ 3 ಸಾರಿ ಸುತ್ತಿ ಕೆಳಗೆ ಬೀಳಬೇಕು. ಸೋಮು, ಸರ್ 3 ಸಾರಿ ಸುತ್ತಿದ್ರೆ ನನಗೆ ವಾಂತಿ ಬರುತ್ತೆ ಸರ್, ಅರ್ಧ ಸುತ್ತಿ ನೆಲದ ಮೇಲೆ ಮಲಗಿದ್ರೆ ಆಗಲ್ವಾ ಸರ್. ಕುಮಾರ್, ಸರ್ ಲೈಟಿಂಗ್ ಸರಿ ಇಲ್ಲ, ಸೋಮು ಮೇಲೆ ಸ್ವಲ್ಪ ಟಾರ್ಚ್ ಲೈಟ್ ಹಾಕಿ, ಅದು ಆಕ್ಸ್ಕರ್ ಲೆವೆಲ್ ಎಫೆಕ್ಟ್ ಕೊಡುತ್ತೆ. ರಾಜು, ಲೇ ಕುಮಾರ, ನೀನು ಲೈಟ್ ಬಿಡು, ಸೋಮು ಎಲಿಮಿನೇಷನ್ ಇವರಲ್ಲಿ, ನಿನ್ನನ್ನು ವಿಲ್ಲನ ಹೊಂದಿದ್ದವನು ನನಗೆ ನೋವಾಗ್ತಿದೆ. ಸೋಮು ವಿಚಿತ್ರವಾಗಿ ನಕ್ಕಿ, ನನಗೆ ನೋವಾದರೆ ನಗು ಬರುತ್ತೆ ಸರ್. ರಾಜು, ಛೇ ಇದ್ಯಾವ ತರಹದ ಹೀರೋಯಿನಂ. ಕುಮಾರ್, ಈಗ ಜಂಪಿಂಗ್ ಸೀನ್ ಶೂಟ್ ಮಾಡು. ಸೋಮು, ಆ ಮರದ ಮೇಲಿಂದ ಜಂಪ್ ಮಾಡು. ಸೋಮು, ಸರ್ ಮರದ ಮೇಲೆ ಜೇನುಗೂಡು ಇದೆ ಸರ್, ನಾನು ಜಂಪ್ ಮಾಡಿದ್ರೆ ಜೇನುಗೂಡಲ್ಲ, ನನ್ನನ್ನು ಹೀರೋ ಮಾಡೋದರ ಬದಲು ಬಲೂನ್ ಮಾಡ್ತವೆ ಸರ್. ಕುಮಾರ್, ಪರವಾಗಿಲ್ಲ ಸೋಮು, ಅದು ನ್ಯಾಚುರಲ್ ಮೇಕಪ್ ಆಗುತ್ತೆ, ವಿಡಿಯೋ ಫುಲ್ ವೈರಲ್ ಆಗುತ್ತೆ. ರಾಜು, ಸಾಕು ನಿಲ್ಲಿಸಿ, ಶೂಟಿಂಗ್ ಕ್ಯಾನ್ಸಲ್,
ಈ ಹೀರೋ ಪಾತ್ರ ಫೈಟ್ ಮಾಡೋಕ್ಕೆ ಬರಲ್ಲ, ಈ ಕ್ಯಾಮೆರಾಮ್ಯಾನ್ ಹತ್ರ ಬ್ಯಾಟ್ರಿ ಇಲ್ಲ, ನಾನೇ ವಿಲ್ಲನ್ ಆಗಿ ಇಬ್ಬರಿಗೂ ಇವತ್ತು ಫೈಟ್ ಕಲಿಸ್ತೀನಿ ಇರಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ, ಅಂದರೆ ಇವತ್ತಿನ ಆ್ಯಕ್ಟ್. ಈ ಆ್ಯಕ್ಟಲ್ಲಿ ನಾನು ಮುಖ್ಯವಾಗಿ ನೀನು ಚಿಕ್ಕವನು, ದೊಡ್ಡ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ. ಈಗ ಕೆಲವರು ಆ್ಯಕ್ಟರ್ ಬಟ್ ಏಜು ವಯಸ್ಸಾಗಲ್ಲ, ಒಳ್ಳೆಯ ರೀತಿ ಒಳ್ಳೆಯದನ್ನ ಹೇಳಿದ್ರೆ ಏಜ್ ಮ್ಯಾಟ್ರ್ ಆಗಲ್ಲ ಅಂತ ನಾನು ನಂಬ್ತೀನಿ ಕೂಡ. ಸೊ ಹೇಳ್ತೀನಿ ಸ್ಟ್ರೇಟ್ ವಿಷಯ. ಕೆಲವು ದೊಡ್ಡ ಆ್ಯಕ್ಟರ್ಸ್ ಅಂದರೆ ಈಗ ಯಶ್ ಇರಲಿ, ಸುದೀಪ್ ಇರಲಿ, ದರ್ಶನ್ ಸರ್ ಇರಲಿ, ಯಶ್ ಸರ್ ಇರಲಿ, ಸುದೀಪ್ ಸರ್ ಇರಲಿ, ಮತ್ತು ಇನ್ಯಾರಿದ್ದಾರೆ, ಇಷ್ಟು 4 ಜನ ಬಿಟ್ಟು ಈಗ ಟಾಪ್ ಇದ್ದಾರಲ್ವ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ. ಮೇಯ್ನ್ಲಿ ನಮ್ಮ ಸ್ಯಾಂಡಲ್ವುಡ್ಡಲ್ಲೇ ಒಂದು ದೊಡ್ಡ ಆ್ಯಕ್ಟರ್ ಆಗಬೇಕು, ನನ್ನ ಸ್ಯಾಂಡಲ್ವುಡ್ಡಲ್ಲೇ ನನ್ನ ಬೆಳೆದು ನನ್ನ ಸ್ಯಾಂಡಲ್ವುಡ್ನ ಈಗ ಆಲ್ರೆಡಿ ಯಶ್ ಸರ್ ಇಲ್ಲಿವರೆಗೆ ನಿಲ್ಸಿದ್ದಾರೆ, ಇನ್ನೂ ನಾನು ಅಲ್ಲೇ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಂದೇ ಬರ್ತೀನಿ. ನನ್ನ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ಅಂತ ಕೇಳ್ತೀನಿ ಪ್ಲೀಸ್. ಈಗ ವಿಷಯಕ್ಕೆ ಬರೋಣ. ಈ ವಿಷಯದಲ್ಲಿ ನಿಮ್ಮನ್ನು ಏನು ಮಾಡಬೇಕು ಅಂದರೆ, ನಾನು ಈಗ ಕೆಲವರು ಆ್ಯಕ್ಟರ್ಸ್ ಚಿಕ್ಕ ಆ್ಯಕ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಈಗ